ಮಹಾಶಿವರಾತ್ರಿ ಹಬ್ಬದ ದಿನ ನಮ್ಮನೆಗೂ ಕೂಡ ಕುಂಭಮೇಳದಿಂದ ಬಂದಿರುವಂಥ ಗಂಗಾಜಲ ಸಿಕ್ತು. ಇದು ಬಂದು ಮಾಗಡಿಯ ಶಾಸಕರಾದಂಥ ಬಾಲಕೃಷ್ಣರವರು ಎಲ್ರಿಗೂ ಸಿಗಲಿ ಅಂತ ಉಚಿತವಾಗಿ ವಿತರಿಸ್ತಿದ್ದಾರೆ ಇದನ್ನು. ಕಲ್ಯಾಗೇಟಲ್ಲಿರುವಂತಹ ಅಣ್ಣಮ್ಮದೇವಿ ದೇವಸ್ಥಾನದಲ್ಲಿ ಇನ್ನು ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ನಮಗಂತೂ ಉಪವಾಸ ಇದ್ದೀವಿ. ಇನ್ನು ನಾವು ಕರಡಿಗೆಗೆ ಇವತ್ತು ಶಿವದಾರ ಬದಲಾಯಿಸ್ತೀವಿ. ಈ ಹಬ್ಬದಲ್ಲಿ ನಮಗಿದೇ ವಿಶೇಷ ಅಂತ ಹೇಳ್ಬೋದು. ಹಳೆ ಶಿವದಾರ ತೆಗೆದ್ಬಿಟ್ಟು ಹೊಸ ಶಿವದಾರ ಪೋಣಿಸಿ ಶಿವ ಪೂಜೆ ಮಾಡಿ ದೇವರಿಗೆ ಲಿಂಗವಿಗೆ ಅಭಿಷೇಕ ಮಾಡೋದೇ ಈ ಹಬ್ಬದ ವಿಶೇಷ. ಆದ್ದರಿಂದ ಇವತ್ತು ನಂದು ಮತ್ತು ನನ್ನ ಹಸ್ಬೆಂಡ್ ಇಬ್ಬರದ್ದು ಸಹ ಹಳೆ ದಾರ ಎಲ್ಲ ತೆಗೆದ್ಬಿಟ್ಟು ಶಿವದಾರನ ಹೊಸ ದಾರ ಪೋಣಿಸೋಣ ಅಂದ್ಬಿಟ್ಟು ಪೋಣಿಸ್ಕೊತಾ ಇದೆ. ಇನ್ನು ಅವ್ರದ್ದು ಒಂಥರ ಕರಡಿಗೆ, ನನ್ನದೇ ಒಂಥರ ಕರಡಿಗೆ. ಇವ್ರದ್ದು ಬಾದಾಮಿ ಕರಡಿಗೆ ಬಂದಿದೆ ನಮ್ಮ ಮನೆಯವ್ರದ್ದು. ಇನ್ನು ನನ್ನ ಬಂದು ನಾರ್ಮಲ್ ಕರಡಿಗೆ. ಅದರಿಂದ ಇಬ್ಬರದ್ದು ಎಲ್ಲನೂ ನೀಟಾಗಿ ದಾರ ಎಲ್ಲ ಪೋಣಿಸೋಣ ಅಂತ ಪೋಣಿಸಿ ಇನ್ನು ಅದಕ್ಕೆ ಗಂಟೆಲ್ಲ ಹಾಕಿ ರೆಡಿ ಮಾಡಿದೆ. ಇನ್ನು ಇದೆಲ್ಲ ರೆಡಿ ಆದಮೇಲೆ ಇನ್ನು ಅಭಿಷೇಕಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬಿಲ್ವಪತ್ರೆ, ವಿಭೂತಿ ಎಲ್ಲ ಇಟ್ಕೊಂಡು ತಟ್ಟೆಗೆ. ಇನ್ನು ಅಭಿಷೇಕಕ್ಕೆ ಅಂದ್ಬಿಟ್ಟು ಸೌತೆಕಾಯಿ, ಬಾಳೆಹಣ್ಣು, ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಜೇನುತುಪ್ಪ, ಕಲ್ಸಕ್ಕರೆ, ಹಾಲು, ಮೊಸರು, ನಿಂಬೆಹಣ್ಣು, ಕೆಂಪು ಸಕ್ಕರೆ, ಕೇಸರಿ ಇವನ್ನೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದೆ. ಇನ್ನು ಇವೆಲ್ಲ ಅಭಿಷೇಕಕ್ಕೆ ಜಾಸ್ತಿ ಬಳಸೋದ್ರಿಂದ ನಮ್ಮ ಮನೇಲಂತೂ ಪ್ರತಿ ವರ್ಷವೂ ನಾವು ಇದೇ ಥರನೇ ದಾರ ಬದಲಾಯಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋದು. ಬಟ್ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ಕೊತಾರೆ. ಇನ್ನು ನಮ್ಗೆ ಗೊತ್ತಿರೋ ಥರ ನಾವು ಈ ಥರ ಮಾಡಿಕೊಂಡು ಲಾಸ್ಟಿಗೆ ಲಿಂಗಗೆಲ್ಲ ವಿಭೂತಿ ಇಕ್ಕಿ ಎಲ್ಲ ಮಾಡಿಕೊಂಡು ಬಿಲ್ವಪತ್ರೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ಜಪ ಮಾಡಿ ಇನ್ನು ಅದೇ ಹೂವನ್ನ ದೇವ್ರ ಮುಂದೆ ಹಾಕೋರು ಹಾಕ್ತಾರೆ, ಇಲ್ಲಾಂದರೆ ಅಭಿಷೇಕದ್ದು ಬಟ್ಲೊಳಕ್ಕೆ ಹಾಕೋರು ಹಾಕ್ತಾರೆ. ಲಾಸ್ಟಿಗೆ ಕಡಲೆ ತಗೊಂಡು ಅಂದರೆ ಬಾಳೆಹಣ್ಣು ಬೆಲ್ಲ ಹಾಕಿ ಕಡಲೆನ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡ್ರೆ ಈ ಹಬ್ಬದ ವಿಶೇಷ ಇದೆ ಅನ್ಬೋದು. ಇನ್ನು ಬೆಳಗ್ಗೆ ಸಾಯಂಕಾಲ 2 ಟೈಮು ಮಾಡ್ಕೊತೀವಿ. ಅದೆಲ್ಲ ಆದಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೋ.